ಅಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ವಿಶ್ಲೇಷಣೆ ಏನಪ್ಪ ಅಂತಂದರೆ, ಈ ನಮ್ಮ ದೇಶದಲ್ಲಿ ಹಲವಾರು ಪಾರ್ಲಿಮೆಂಟ್ನಲ್ಲಿ ದಾಖಲೆಯನ್ನು ಮಾಡಿ ನಮ್ಮ ರಾಜ್ಯದ ನಮ್ಮ ದೇಶದ ರಾಜಕಾರಣದಲ್ಲಿ ವಿಶಿಷ್ಟ ದಾಖಲೆ ಮಾಡಿರ್ತಕ್ಕಂಥವ್ರದ್ದು ಅವ್ರದ್ದು ಒಂದು ಇತಿಹಾಸ ಪುಟಗಳಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿತಿದೆ. ಅದೇ ರೀತಿ ಈಗ ನಮಗೆ ಒಂದು ದಾಖಲೆಯ ಅವಕಾಶ ಬಂದಿದೆ. ಕರ್ನಾಟಕದ ಮಣ್ಣಿನ ಮಗ ಹಾಗೂ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಅವ್ರದ್ದು ಒಂದು ವಿಶೇಷ ದಾಖಲೆಯನ್ನು, ಅದು ನಮ್ಮ ಕರ್ನಾಟಕದ ಪಾಲಿಗೆ ಬರುವಂಥ ಒಂದು ಸುವರ್ಣ ಅವಕಾಶ. ಆದ್ದರಿಂದ ಇಲ್ಲಿ ಪಕ್ಷ ಪರಗಳನ್ನು ನೋಡಬಾರ್ದು. ಏನಪ್ಪ ಅಂದರೆ, ಈ ದೇಶದಲ್ಲಿ ಅತಿ ಹೆಚ್ಚು ಕಾಲ ಅಂದರೆ ಭಾರತ ದೇಶದಲ್ಲಿ ಸುಮಾರು 50 ವರ್ಷಗಳ ಕಾಲ ಸಂಸತ್ ಸದಸ್ಯರಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿರವರ ಗೌರವಾನ್ವಿತ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಾಜಪೇಯಿರವರ ಹೆಸರಿನಲ್ಲಿದೆ. ಅದೇ ರೀತಿ ವಿಶೇಷ ದಾಖಲೆಗಳು ಹಲವಾರು ದಾಖಲೆ ಪುಟವನ್ನು ಸೇರಿದೆ. ಆ ದಾಖಲೆ ಬಂದಾಗ ಯಾವುದೇ ರಾಜ್ಯ ಆಗಿರಲಿ, ಅವರು ತಮ್ಮ ರಾಜಕಾರಣಿಗಳಿಗೆ ಪಕ್ಷಾತೀತವಾಗಿ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದೇ ಈ ಒಂದು ವಿಶೇಷ ದಾಖಲೆಯನ್ನು ಮುರಿಕೆ. ಅದು ಈಗ ಕನ್ನಡಿಗರಿಗೆ ಒಂದು ಸುವರ್ಣ ಅವಕಾಶ ಇದೆ. ನಿಜ, ನಮ್ಮ ದೇಶದ ಸಂಸತ್ನಲ್ಲಿ ಹೈಯೆಸ್ಟ್ ಏಜ್ ಅಂದರೆ ಒಬ್ಬ ಸಂಸತ್ ಸದಸ್ಯರು 94 ವರ್ಷಗಳವರೆಗೂ ಸಹ ಸದಸ್ಯರಾಗಿ ಸಂಸತ್ನಲ್ಲಿ ಕೆಲಸ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥದ್ದು ಈ ದೇಶದ ಅಂದರೆ ನಮ್ಮ ಭಾರತ ದೇಶದ ದಾಖಲೆಯಲ್ಲಿ ಇದೆ. ಅದೇ ರೀತಿ ನಮ್ಮ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರವರ ಒಂದು ರಾಜಕಾರಣದ ಇತಿಹಾಸದಲ್ಲಿ ಕೆಲವು ದಾಖಲೆಗಳು ದಾಖಲೆಯ ಪುಟದಲ್ಲಿ ಇದೆ. ಏನಪ್ಪ ಅದು? ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ, ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಅವರು. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನೇರ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥದ್ದು ನಮ್ಮ ದೇಶದ ಒಂದು ರಾಜಕಾರಣದಲ್ಲಿ ವಿಶಿಷ್ಟವಾದ ಒಂದು ದಾಖಲೆ. ಈ ದಾಖಲೆಯನ್ನು ಯಾರೂ ಮುರಿಯಲಿಲ್ಲ. ಆ ದಾಖಲೆ ಒದಗಿ ಬಂದದ್ದು ನಮ್ಮ ಕರ್ನಾಟಕದ ಕನ್ನಡದ ಮಣ್ಣಿನ ಮಗನಿಗೆ. ಇಲ್ಲಿ ರಾಜಕಾರಣವನ್ನು ಬದಿಗೆ ಸರಿಸಿ ಏನೇ ಆಗಲಿ, ಆ ಸಂಸತ್ನಲ್ಲಿ ಆಗಲಿ ಎಲ್ಲೇ ಆಗಲಿ ನಮ್ಮ ಕನ್ನಡಿಗರದು ಒಂದು ಅಗ್ರಸ್ಥಾನ ಇರಬೇಕು ಅನ್ನೋದು ನಮ್ಮ ರಾಜ್ಯದ ಪ್ರಮುಖರ ಅಂದರೆ ಹಲವಾರು ಸಾಮಾಜಿಕ ಸಾರ್ವಜನಿಕ ವ್ಯಕ್ತಿಗಳ ಒಂದು ಅಭಿಪ್ರಾಯ. ಏನಪ್ಪ ಅದು ವಿಶೇಷವಾದ ದಾಖಲೆ? ಈಗ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರು 50 ವರ್ಷದವರೆಗೂ ಸಹ ಸಂಸತ್ನಲ್ಲಿದ್ದರು. ಅದು ಅವ್ರ ವಿಶೇಷ ದಾಖಲೆ. ಅದೇ ರೀತಿ ನಮ್ಮ ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ NDA ಮೈತ್ರಿಕೂಟ ಎಲ್ಲರೂ ಸೇರಿ ಮನಸ್ಸು ಮಾಡಿದ್ರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರಿಗೆ ರಾಜ್ಯಸಭೆಗೆ ಮತ್ತೊಂದು ಅವಕಾಶವನ್ನು ಕಲ್ಪಿಸಿದರೆ ಅವರು ಇತಿಹಾಸ ಪುಟವನ್ನು ಸೇರ್ತಾರೆ. ಅವ್ರಿಗೆ 92ರ ನಂತರ 93ರ ಆಸುಪಾಸಿನಲ್ಲಿದ್ದರೂ ಸಹ ಸಂಸತ್ನಲ್ಲಿ ಅವರು ಮಾತಾಡ್ತಾ ಇದ್ದರೆ ಸ್ವತಃ ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷರೇ ಎಲ್ಲ ರಾಜ್ಯಸಭಾ ಸದಸ್ಯರಿಗೆ ಒಂದು ಕಟ್ಟಪ್ಪಣೆಯನ್ನು ನೀಡ್ತಿದ್ರು. ಗೌರವಾನ್ವಿತ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಈ ದೇಶ ಕಂಡಂತಹ ಹಿರಿಯ ಮುತ್ಸದಿ ರಾಜಕಾರಣಿ, ಸೀನಿಯರ್ ಲೀಡ್ರು ಮಾತಾಡ್ತಾ ಇದ್ದಾರೆ, ಎಲ್ಲರೂ ಸಹ ಕೇಳಿಸ್ಕೊಳ್ಳಿ, ಇವರಲ್ಲಿ ಒಂದು ವಿಶೇಷವಾದ ಒಂದು ಜ್ಞಾನ ಇದೆ ಅಂತ ಸ್ವತಃ ಸಭಾಪತಿಗಳು ಹೇಳೋದನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ ಮಾಧ್ಯಮಗಳ ಮುಖಾಂತರ. ಅದೇ ರೀತಿ ಇವರ ಅಂದರೆ ನಮ್ಮ HD ದೇವೇಗೌಡರ ರಾಜ್ಯಸಭೆ ಅವಧಿ ಮುಗಿತಾ ಬಂತು. ಒಂದು ವೇಳೆ ರಾಜ್ಯಸಭೆಗೆ ಪಕ್ಷಾತೀತವಾಗಿ ಎಲ್ಲರೂ ಸಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಈ ರಾಜ್ಯದ ಜನರ ಒಂದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಏಕೆಂದರೆ ಆ 94 ವರ್ಷದ ಒಂದು ಹಿರಿಯ ಸಂಸತ್ ಸದಸ್ಯರು ಅವಧಿವರೆಗೂ ಸಹ ರಾಜಕಾರಣವನ್ನು ಮಾಡಿದ್ದಾರೆ ಅಂತ ಅದನ್ನು
ಅದನ್ನು ಮುರಿಬೇಕಾದ್ರೆ ನಮ್ಮ ಸದ್ಯದ ಸ್ಥಿತಿಲಿ ದೇವೇಗೌಡರು ನಮ್ಮ ಗೌರವಾನ್ವಿತ ಏನು ಮಣ್ಣಿನ ಮಗ ಅಂತ ನಾವು ಕರಿತೀವಿ ಎಚ್ ಡಿ ದೇವೇಗೌಡರಿಗೆ ಎನ್ ಡಿ ಎ ಮೈತ್ರಿಕೂಟವಾಗಿರಲಿ, ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಸೇ ಆಗಿರಲಿ, ಈ ಒಂದು ವಿಶಿಷ್ಟ ಒಂದು ದಾಖಲೆಗೆ ನಮ್ಮ ರಾಜ್ಯದ ಮಣ್ಣಿನ ಮಗ ಹೋಗ್ತಾರೆ ಎಂದಾಗ ಅವಕಾಶವನ್ನು ಮಾಡಿಕೊಡಬೇಕು. ಅವರು ಈ ಬಾರಿ ಅವರು ರಾಜ್ಯಸಭೆಯಲ್ಲಿ ಗುಡುಗಿದಂಥ ಪರಿ ನಿಜವಾಗ್ಲೂ ಸಹ ಎಂಥವರು ಮೂಕ ವಿಶ್ವಸ್ತರಾಗಬೇಕು. ಪಾರ್ಲಿಮೆಂಟ್ನಲ್ಲಿ ನಡೆಯಲು ಸಹ ಅವಕಾಶ ಇಲ್ಲದಿರುವೆ ಊರುಗೋಲು ಅಂದರೆ ಸುತ್ತ ಅಂಗರಕ್ಷಕರ ಒಂದು ಸಹಾಯದಿಂದ ಹೋಗಿ ಸಂಸತ್ನಲ್ಲಿ ಕುಳಿತು ಕೊನೆಗೆ ನನ್ನ ರಾಜ್ಯದ ಜನ ತುಂಬ ಸಂಕಷ್ಟದಲ್ಲಿದ್ದಾರೆ ಅಂತ ಕಣ್ಣೀರನ್ನು ಅಂದರೆ ಗದ್ಗದಿತರಾಗಿ ಒಂದು ಕೈಯನ್ನು ಮುಗಿತಾ ಅವರು ಮಾತಾಡಿದಂಥ ಒಂದು ಭಾಷಣ ಚರಿತ್ರೆಯಲ್ಲೇ ಉಳಿಯುವಂಥದ್ದು ಅಂತಲೇ ಹೇಳ್ಬೋದು. ಅವರು ತೋರಿದಂಥ ಇವತ್ತಿನ ನಿಜವಾಗ್ಲೂ ಯುವಕರುಗಳಿಗೆ ಮಾದರಿ ಅಂದರೆ ಎಚ್ ಡಿ ದೇವೇಗೌಡರು. ರಾಜಕಾರಣದಲ್ಲಿ ಸೋತಿ ಸುಣ್ವಾಗ್ಬಿಟ್ಟು ಹೋಗಪ್ಪ ಯಾವ ಸವಾಸನೂ ಬೇಡ ಅಂತಂತ ಮೂಲೆಯಲ್ಲಿ ಕುಳಿತುಕೋರು ಸಹ ದೇವೇಗೌಡರ ಒಂದು ಮಾರ್ಗದರ್ಶನ ಅವಶ್ಯಕತೆ ಇದೆ. ಅವರ ರಾಜಕಾರಣ ನಡೆದು ಬಂದದ್ದಂಥ ಒಂದು ಚರಿತ್ರೆನೇ ಇವತ್ತಿನ ಯುವ ಪೀಳಿಗೆಗೆ ಒಂದು ರಾಜಕಾರಣದಲ್ಲಿ ಒಂದು ಮುನ್ನುಗ್ಗಬೇಕು ಅಂತಂದರೆ ಅವರ ಒಂದು ರಾಜಕಾರಣದ ಇತಿಹಾಸವನ್ನು ಅಭ್ಯಾಸ ಮಾಡಬೇಕು. ಆದ್ದರಿಂದ ಈ ಒಂದು ವಿಶೇಷ ದಾಖಲೆಯನ್ನು ನಮ್ಮ ಎಚ್ ಡಿ ದೇವೇಗೌಡರಿಗೆ ಒಲಿದ್ರಿಂದ ಪಕ್ಷಾತೀತವಾಗಿ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನೋದು ನಮ್ಮ ರಾಜ್ಯದ ಒಂದು ಜನರ ಒಂದು ಆಸೆ, ಬಹುಪಾಲು ಜನರ ಆಸೆ ಆಕಾಂಕ್ಷೆಯಾಗಿದೆ. ಮುಖ್ಯಮಂತ್ರಿ ಆಗಿದ್ದಾಗಲೇ ಪ್ರಧಾನಮಂತ್ರಿ, ಸ್ವತಃ ಒಬ್ಬ ರಾಜಕಾರಣಿ ಹೆಸರಿನಲ್ಲಿ ಎಲ್ಲಿಯ ಪಂಜಾಬು, ಎಲ್ಲಿಯ ಕರ್ನಾಟಕ, ಅವರ ಹೆಸರಿನಲ್ಲಿ ಭತ್ತದ ತಳಿಗೆ ನಮ್ಮ ರೈತರುಗಳು ಅಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡರ ಹೆಸರನ್ನು ಇಟ್ಟಿದ್ದಾರೆ ಅಂದರೆ ಕರ್ನಾಟಕದ ಈ ಹೆಮ್ಮೆಯ ರಾಜಕಾರಣಿಯ ಒಂದು ನಿಜವಾಗ್ಲೂ ವಿಶೇಷ ದಾಖಲೆ ಅಲ್ವಾ. ಅದೇ ರೀತಿ ಈ 94 ವರ್ಷ ಅಂದರೆ ಎಷ್ಟು ಏಜನ್ನು ಹೊಂದಿರತಕ್ಕಂಥವರು 94 ವರ್ಷದವರೆಗೂ ಸಹ ಸಂಸತ್ ಸದಸ್ಯರಾಗಿದ್ದಾರೆ. ಅದು ಈ ಭಾರತ ದೇಶದಲ್ಲಿ ಒಂದು ದಾಖಲೆ. ಈ ದಾಖಲೆಯನ್ನು ಮುರಿಕೆ ಎನ್ ಡಿ ಎ ಮಿತ್ರಕೂಟ ಹಾಗೂ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಅದೇ ರೀತಿ ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ಸು ಸಹ ಈ ಹಿರಿಯ ಮುತ್ಸದ್ದಿಗೆ ಯಾವುದೇ ಒಂದು ಪಕ್ಷಾತೀತವಾಗಿ ನೋಡಿದಂತೆಯೇ ಯಾವುದೇ ಕ್ಯಾಂಡಿಡೇಟ್ನ ಹಾಕ್ಸ್ದಂತೆಯೇ ಇನಾಮಿನೇಷನ್ ಆಗಿ ಅವರು ಸಂಸತ್ಗೆ ಹೋಗಿ ಒಂದು ಅವಕಾಶವನ್ನು ಕಲ್ಪಿಸುವ ಮುಖಾಂತರ ಈ ಒಂದು ವಿಶೇಷ ದಾಖಲೆ ನಮ್ಮ ಕರ್ನಾಟಕ ರಾಜ್ಯದ ಜನಕ್ಕೆ ಅದು ಕನ್ನಡದ ಮಣ್ಣಿನ ಮಗನ ಹೆಸರಲ್ಲಿ ಇರಲಿ ಅಂತ ನಾನು ಈ ಒಂದು ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಜನತಾ ಪರಿವಾರದ ನಾಯಕರುಗಳ ಬಗ್ಗೆ ವಿಶೇಷ ದಾಖಲೆಯ ಬಗ್ಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟಿ ಮಲಿಗೆರೆ ಎಂಬಿ ಲೋಕೇಶ್. ನಮಸ್ಕಾರಗಳು.